ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಸಂಡೇ ವ್ಲಾಗ್. ಸಂಡೇಸ್ ನಮ್ಮ ಮನೆಯಲ್ಲಿ ತಿಂಡಿ ಮಾಡೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣನೇ ಆಲ್ಮಂಡ್ ಹಾಲು, ಅದ್ರ ಜೊತೆ ಸಮ್ಟೈಮ್ಸ್ ಸಾನು ಟೋಸ್ಟ್ ತಗೊಳ್ತಾಳೆ. ಇಲ್ಲ ಅಂದರೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ರೆ ಅವಳು ಡೈರೆಕ್ಟ್ ಗಂಜಿ ಕೊಟ್ಬಿಡ್ತೀನಿ. ಸೊ ರಾಗಿ ಗಂಜಿ ಮಾಡ್ಕೊಳ್ಳೋದು. ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ, ಎಷ್ಟು ಗ್ಲಾಸ್ ಗಂಜಿ ಬೇಕೋ, ಎಷ್ಟು ಬೌಲ್ ಗಂಜಿ ಬೇಕೋ ಅಷ್ಟು ನೀರು ಪ್ಲಸ್ ಚೂರು ಆ್ಯಡ್ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಚೂರು ಟೇಸ್ಟ್ಗೆ ಉಪ್ಪು ಹಾಕಿದ್ದೀನಿ, ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಆಮೇಲೆ ನೀರು ಸ್ವಲ್ಪ ಬೆಚ್ಚಗಾದ ತಕ್ಷಣವೇ ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಬೆಚ್ಚಗಾದ ತಕ್ಷಣವೇ ಹಾಕಬೇಕು, ತುಂಬ ಬಿಸಿ ಆದಮೇಲೆ ಹಾಕಿದ್ರೆ ಗಂಟಾಗುತ್ತೆ. ಇದು ನಾವು ಮಾಡ್ಕೊಳ್ಳೋ ಅಂಥ ಗಂಜಿ. ಇದಕ್ಕೆ ಬೇಕಿದ್ರೆ ಲಾಸ್ಟಲ್ಲಿ ನೀವು ಕುಡಿಬೇಕಾದ್ರೆ ಸ್ವಲ್ಪ ಮಜ್ಜಿಗೆನ ಕೂಡ ಸೇರಿಸ್ಕೊಳ್ಬೋದು. ಒಂದು ಕುದಿ ಬರೋ ತನಕ ನಾವು ಈ ಥರ ಮಿಕ್ಸ್ ಮಾಡಬೇಕು. ಕುದಿ ಬಂದ ಮೇಲೆ ಒಂದು 5 ನಿಮಿಷ ಸಣ್ಣ ಉರಿ ಮಾಡಿ ಬಿಟ್ಬಿಟ್ಟು ಆಮೇಲೆ ನಾವು ಕುಡಿಬೋದು. ನೆಕ್ಸ್ಟ್ ಅದಾಗಿದ್ದು 1 ಅವರ್ಗೆ, ಅಂದರೆ ನಾವು ಗಂಜಿ ಕುಡ್ದಾಗಿದ್ದು 1 ಅವರ್ಗೆ ಮೆಂತೆ ಮುದ್ದೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತೀನಿ. ಮೆಂತೆ ಮುದ್ದೆ ನಮ್ಮ ಮನೇಲಿ ನಾವು ಎಲ್ಲರೂ ತಿಂತೀವಿ, ಆದರೆ ಜಾಗರಿ ಹಾಕಿರೋದನ್ನ, ಅಂದರೆ ಸಿಹಿ ಹಾಕಿರೋದನ್ನು ನಾನು ಮತ್ತು ಸಾನು ಇಬ್ಬರೇ ರಾಜೇಶ್ಗೆ ವಿತೌಟ್ ಜಾಗರಿ ಮಾಡಿ ಕೊಡಬೇಕು. ಮೊದಲು ನನಗೆ ಮತ್ತು ಸಾನುಗೆ ಮಾಡ್ಕೊಂಡು ಬಿಡ್ತೀವಿ. ಅವರು ಸ್ವಲ್ಪ ನಿಧಾನ ತಿನ್ನೋದು, ಅದಕ್ಕೆ ಅವ್ರಿಗೆ ಆಮೇಲೆ ಮಾಡ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಜಾಗರಿ ಹಾಕಿಬಿಟ್ಟು ನೀರಲ್ಲಿ ಕರಗಿಸ್ಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಜಾಸ್ತಿ ನೀರು ಸೇರಿಸ್ಬಿಟ್ಟು ರಾಗಿ ಮುದ್ದೆ ಹೇಗೆ ಮಾಡ್ತೀವಲ್ವ ಅದೇ ರೀತಿಯಲ್ಲಿ ಇದಕ್ಕೆ ಮೆಂತೆ ಮುದ್ದೆದು ಪುಡಿನ ಹಾಕ್ಕೊಳ್ಬೇಕು. ಹಾಕಿ ನಾವೀಗ ಗಂಜಿ ಹೇಗೆ ಮಾಡ್ಕೊಂಡ್ವೋ ಅದೇ ರೀತಿಯಲ್ಲಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಮುದ್ದೆಗೆ ಎಷ್ಟು ಹಸಿಟ್ಟು ಬೇಕೋ ಅಷ್ಟನ್ನು ಹಸಿಟ್ಟು ಹಾಕಬೇಕು. ಹಾಕಿ ಆದಮೇಲೆ ಇದಕ್ಕೆ ತೆಳ್ಳ ಬೇಕಾ ಗಟ್ಟಿ ಬೇಕಾ ಎಷ್ಟು ಹಸಿಟ್ಟು ಇಡ್ಸುತ್ತೋ ಅಷ್ಟು ಹಾಕಿಬಿಟ್ಟು ಜಸ್ಟ್ ಲೈಕ್ ನಾನು ಹೇಳಿದ್ನಲ್ಲ ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಇದನ್ನು ದಮ್ ಬರೆಸ್ಕೊಳ್ಬೇಕು. ದಮ್ ಬರೆಸಿ ಆದಮೇಲೆ ಅದನ್ನು ಹಾಗೆ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬಿಟ್ಬಿಟ್ಟಿದ್ದೆ. ಈಗ ನಾನು ಇದನ್ನು ನಾದ್ಕೊಂಡು ಉಂಡೆ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು, ಇಲ್ಲಾಂದರೆ ಅಂಟಂಟು ಕೈಯೆಲ್ಲ ಜಿಡ್ಡು ಅಂಟ್ಕೊಂಡು ಬಿಡುತ್ತೆ. ಸೊ ಸ್ವಲ್ಪ ರಾಗಿ ಮುದ್ದೆಗಿಂತ ಒಂದು ಚೂರು ಗಟ್ಟಿ ಇರಬೇಕು. ನೆಕ್ಸ್ಟ್ ಇದಕ್ಕೆ ತುಪ್ಪನ ಕೈಗೆ ಸವರ್ಕೊಂಡು ನಾವು ಮುದ್ದೆನ ಮಾಡ್ಬೋದು. ಇದಕ್ಕೆ ಸಿಹಿ ಸೇರಿಸಿರೋದ್ರಿಂದ ಹಾಗೆ ತಿನ್ಬೋದು. ಅದ್ರ ಜೊತೆ ಸ್ವಲ್ಪ ಡ್ರೈ ಅನಿಸುತ್ತೆ ಅಥವಾ ಬಾಯಲ್ಲಿ ಅಂಟಾಗುತ್ತೆ ಅನ್ನೋ ಹಾಗಿದ್ರೆ ತುಪ್ಪ ಸೇರಿಸ್ಕೊಂಡು, ಅಂದರೆ ತುಪ್ಪದ ಜೊತೆ ನಾವು ಹೇಗೆ ರಾಗಿ ಮುದ್ದೆನ ಸಾಂಬಾರು ಜೊತೆ ಅದ್ಕೊಂಡು ತಿಂತೀವೋ ಅದೇ ರೀತಿಯಲ್ಲಿ ತುಪ್ಪದ ಜೊತೆ ತಿನ್ಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬೆಲ್ಲ ಇಲ್ಲದೆ ತಿಂದರೆ ಇನ್ನೂ ತುಂಬ ಒಳ್ಳೆಯದು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇನ್ನೇನು ಗುಡ್ ಆಫ್ಟರ್ನೂನ್ ಆಗ್ತಾಯಿದೆ. ನಾನು ಇವಾಗ ಸ್ನಾನಕ್ಕೆ ಹೋಗಬೇಕು. ಎಣ್ಣೆ ಹಚ್ಚಿದ್ದೆ, ತಲೆ ಸ್ನಾನ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಈಗ ಮೆಂತೆ ಮುದ್ದೆ ಗಂಜಿ ಎಲ್ಲ ಆಯಿತು, ತಿಂಡಿ ಆಯಿತು, ಅಡುಗೆಗೆ ರೆಡಿ ಮಾಡಬೇಕು. ಸೊ ರಾಜೇಶ್ ಚಿಕನ್ ತರೋದಕ್ಕೆ ಅಂತ ಹೋಗಿದ್ದಾರೆ. ಇವತ್ತು ನಾರ್ಮಲಾಗಿ ಏನು ಸಾರು ಮಾಡ್ತೀನಿ. ಸಾರು ಮಾಡಿದ್ರೆ ರಾತ್ರಿಗೂ ಅದೇ ಆಗುತ್ತೆ. ಅದ್ರ ಜೊತೆ ಒಂದು ಡ್ರೈ ಐಟಮ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಿಢೀರ್ ಅಂತ ಮಾಡ್ಬೋದು. ಸಂಜೆ ನಾನು ಯಾವಾಗಲೂ ಮಾಡೋದು, ಮಧ್ಯಾಹ್ನ ಸಿಂಪಲ್ಲಾಗೆ ಊಟ ಮಾಡಿರ್ತೀವಿ. ರಾತ್ರಿಗೆ ರೊಟ್ಟಿ ಮಾಡ್ತೀನಿ, ಅದ್ರ ಜೊತೆ ಏನಾದರೂ ಒಂದು ಡ್ರೈ ಐಟಮ್ ಮಾಡ್ತೀನಿ. ಸೊ ಸಂಜೆ ಮಾಡಬೇಕಿತ್ತು, ಸಂಜೆ ಆಗೋದಿಲ್ಲ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು, ಅದಕ್ಕೆ ಈಗಲೇ ಮಾಡ್ತಾಯಿದ್ದೀನಿ. ಬೇರೆದಾದರೆ ಮ್ಯಾರಿನೇಟ್ ಮಾಡಿ ಇಡಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಇದು ಮ್ಯಾರಿನೇಷನ್ನೇ ಬೇಡ, ಥಟ್ ಅಂತ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದಾಗ ಕೂಡ ನೀವು ಏನಾದರೂ ಚಿಕನ್ ಐಟಮ್ ಮಾಡಬೇಕು ಅನ್ನೋ ಹಾಗಿದ್ರೆ ಇದನ್ನು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಆಗುತ್ತೆ ವಿತೌಟ್ ಎನಿ ಮ್ಯಾರಿನೇಷನ್. ಸೊ ಬನ್ನಿ ಅದನ್ನು ತೋರಿಸ್ತೀನಿ. ಬೆಳಗ್ಗೆಯಿಂದ ನಾನು ನಿಮ್ಮ ಮುಂದೆ ಬಂದೇ ಇರಲಿಲ್ಲ, ಅಂದರೆ ಕ್ಯಾಮ್ರಾ ಮುಂದೆ ಬಂದೇ ಇರಲಿಲ್ಲ. ಅದಕ್ಕೆ ಈಗ ಬಂದೆ, ಮುಗೀತು ಎಲ್ಲ ಕೆಲಸ. ಸ್ನಾನ ಮಾಡಿ ಬಂದು ಈಗ ಅಡುಗೆಗೆ ರೆಡಿ ಮಾಡಬೇಕು. ಆಮೇಲೆ ಊಟ ಮಾಡಿಕೊಂಡು ಹೊರಗಡೆ ಹೋಗಬೇಕು. ಸ್ವಲ್ಪ ಬೋನ್ಲೆಸ್ ಚಿಕನ್ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಈಗ ಅದಕ್ಕೆ ಎಗ್ ವೈಟನ್ನು ಹಾಕಬೇಕು. ಎಗ್ ವೈಟ್ ಯಾಕೆ ಅಂದರೆ ಸ್ವಲ್ಪ ಒದ್ದೆ ಆಗಲಿ ಅಂದ್ಬಿಟ್ಟು. ಅದು ಒದ್ದೆ ಆಗುತ್ತಲ್ವ, ಅದಕ್ಕೆ ನಾವಾಗ ಹಿಟ್ಟನ್ನು ಹಾಕಬೇಕಾಗುತ್ತೆ, ಕಾರ್ನ್ಫ್ಲೋರ್ ಮತ್ತು ಮೈದಾ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಜಾಸ್ತಿ ಏನಿಲ್ಲ. ಅದು ಸ್ವಲ್ಪ ಒದ್ದೆ ಆಗಬೇಕು, ಹಿಟ್ಟನ್ನು ಹಿಡ್ಕೊಳ್ಳೋ ಅಷ್ಟು ಒದ್ದೆ ಆಗಬೇಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಮತ್ತು ಖಾರ ಈ ಟೈಮಲ್ಲಿ ಹಾಕಿದ್ರೆ ಚಿಕನ್ ಅಷ್ಟೊಂದು ಹೀರ್ಕೊಳ್ಳೋದಿಲ್ಲ, ಅದಕ್ಕೆ ಮೊದಲೇ ಹಾಕಿದ್ದೆ ಅಷ್ಟೇ. ನೀವು ಅವಾಗ ಹಾಕಲಿಲ್ಲ ಅಂದರೂ ಕೂಡ ಇವಾಗ ಹಾಕ್ಬೋದು. ಲಾಸ್ಟಲ್ಲಿ ನಾವು ಫ್ರೈ ಮಾಡಿದ್ಮೇಲೆ ಕೂಡ ಸ್ವಲ್ಪ ಹಾಕಬೇಕಾಗುತ್ತೆ, ಅದು ಅಷ್ಟೊಂದು ಹಿಡ್ಕೊಂಡಿರಲ್ಲ, ಯಾಕಂದರೆ ಮ್ಯಾರಿನೇಟ್ ಮಾಡಿರಲ್ಲ ಅಲ್ವಾ. ಅದಕ್ಕೆ
ಇದನ್ನು ನಾನೀಗ ಒಂದು ದೊಡ್ಡ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕಲ್ಲ, ಹಾಗಾಗಿ 1 ಅಥವಾ 2 ಸ್ಪೂನ್ಸು, 1 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಬೋದು, ಅಥವಾ 2 ಸ್ಪೂನ್ ಮೈದಾ 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಬೋದು. ಅದನ್ನು ಡೈರೆಕ್ಟ್ ಚಿಕನ್ ಮೇಲೆ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟಲ್ಲಿ ಕೋಟ್ ಮಾಡಿದ ತಕ್ಷಣವೇ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದು ವೈಟ್ ಫ್ಲೋರ್ ಅಲ್ವಾ ಯೂಸ್ ಮಾಡಿರೋದು, ಗೋಲ್ಡನ್ ಕಲರ್ಗೆ ಟರ್ನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಸೊ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮಾಡ್ಬೋದು, ಆಗ ಹೊರಗಡೆನೂ ಕಲರ್ ಬರುತ್ತೆ, ಒಳಗಡೆ ಕೂಡ ಬೆಂದಿರುತ್ತೆ. ಚಿಕನ್ ಟೆಂಡರ್ ಇದ್ದರೆ ತುಂಬ ಹೊತ್ತು ತೊಗೊಳೋದಿಲ್ಲ ಕುಕ್ ಆಗೋದಕ್ಕೆ. ತುಂಬ ಹೊತ್ತು ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರೋ ನೀರೆಲ್ಲ ಡ್ರೈ ಆಗಿಬಿಟ್ಟು ಗಟ್ಟಿ ಆಗಿಬಿಡುತ್ತೆ, ರಬರಿ ಅನಿಸುತ್ತೆ ಚಿಕನ್. ಸೊ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗಬೇಡಿ, ತೆಗೆದುಬಿಡಿ. ತೆಗೆದ ಮೇಲೆ ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ. ಆವಾಗ ಬೇಕಿದ್ರೆ ನೀವು ಇನ್ನೂ ಒಂದು ಸಾರಿ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಒಳಗಡೆ ಇರೋ ನೀರಿನ ಅಂಶ ಹೊರಗಡೆ ಬಂದಾಗ ಹೇಗೆ ನೊರೆ ಬರ್ತಾ ಇದೆ ಅಂತ. ನೋಡಿ, ಈ ಕಲರ್ ಬಂದಿದೆ. ಇದನ್ನು ನೀವು ಬೇಕಿದ್ರೆ ಇನ್ನೊಂದು ಸಾರಿನೂ ಫ್ರೈ ಮಾಡ್ಕೊಳ್ಬೋದು, ಕ್ರಿಸ್ಪಾಗಿ ಇರುತ್ತೆ. ಅಂದರೆ ನೀರಿನ ಅಂಶ ಹೊರಗಡೆ ಬಂದಾಗ ಆ ಥರ ಸಾಫ್ಟ್ ಆಗೋದು, ಸಾಗಿ ಅಂತ ಅನಿಸುತ್ತೆ. ಈಗ ಇದು ಮಕ್ಕಳಿಗೆ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಉದುರಿಸ್ಬೋದು. ಇಲ್ಲ ದೊಡ್ಡವ್ರಿಗೆ ಸ್ವಲ್ಪ ಖಾರ ಬೇಕು ಅನ್ನೋ ಹಾಗಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪು ಖಾರನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಆವಾಗೇನಾಗುತ್ತೆ, ಹೊರಗಡೆಯಿಂದನೂ ನಾವು ಚೀವ್ ಮಾಡಿದಾಗ ಉಪ್ಪು ಖಾರ ತಗ್ಲತ್ತೆ. ಆ್ಯಂಡ್ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿರೋದ್ರಿಂದ ಎವ್ರಿ ಬೈಟ್ಗೂ ಕೂಡ ಆ ಕ್ರಂಚ್ ಸಿಗುತ್ತೆ, ಉಪ್ಪು ಖಾರ ಎಲ್ಲನೂ ಸಿಗುತ್ತೆ. ದಿಢೀರಂತ ಮಾಡೋದಕ್ಕೆ ಚೆನ್ನಾಗಿದೆ. ಒಂಥರ KFC ಚಿಕನ್ ಥರನೇ ಇರುತ್ತೆ, ಬಟ್ ಆಲ್ಮೋಸ್ಟ್ ಅಷ್ಟೇ, ಅದು ಎಕ್ಸಾಕ್ಟ್ ಅಂತ ಹೇಳೋದಿಲ್ಲ. ಯಾಕಂದರೆ ತುಂಬಾ ಕಡಿಮೆ ಕೋಟ್ ಮಾಡಿದ್ದೀವಿ ಇದಕ್ಕೆ. KFC ಚಿಕನ್ ಮಾಡೋದಕ್ಕೇ ಬೇರೆ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಇದು ಬೇಗ ಮಾಡೋದು, ಚೆನ್ನಾಗಿರುತ್ತೆ, ಸಿಂಪಲ್ ಯೆಟ್ ಟೇಸ್ಟಿ. ನೋಡಿ, ಒಳಗಡೆ ಜ್ಯೂಸಿ ಕಾಣ್ತಾ ಇದೆ ಅಲ್ವಾ, ಆ ಥರ ಇದ್ದಾಗ ಮಾತ್ರ ನಾವು ಎಂಜಾಯ್ ಮಾಡೋಕ್ಕಾಗೋದು. ಇಲ್ಲಾಂದರೆ ತುಂಬ ಹೊತ್ತು ಫ್ರೈ ಮಾಡಿಬಿಟ್ರೆ ಡ್ರೈ ಆಗಿಬಿಡುತ್ತೆ, ಚೀವಿ ಅನಿಸುತ್ತೆ. ಸ್ನೇಹಿತರೆ, ಟೈಮ್ ಈಗ 4 ಗಂಟೆ ಆಗ್ತಾಯಿದೆ. ನಾವು ಇವಾಗ ಹೊರಟಿದ್ದೀವಿ. ರಾಜೇಶ್ ಹೊರಟಿದ್ದಾರೆ, ಅವರು ಕೆಳಗಡೆ ಇರ್ತೀನಿ ಬಾ ಅಂದರು. ಸಣ್ಣ ಶೂಸ್ ಹಾಕ್ತಾಯಿದ್ದಾಳೆ, ನಾನು ಶೂಸ್ ಹಾಕ್ಲಾ ಬೇಡವಾ ನೋಡ್ತೀನಿ. ಎಲ್ಲಿಗೆ ಹೋಗ್ತಾ ಇರೋದು? ಸಾನು ಟೊಯ್ಕೊಂಡೋಲಿ ವಿನ್ ಆದ್ಲು. ಆಗ ಅವಳೊಂದು ಗಿಫ್ಟ್ ಕೇಳಿದ್ಲು, ಅದನ್ನು ಕೊಡೋದಕ್ಕೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇರೋದು. ಏನು ಅದು ಗಿಫ್ಟೇನೆ? ನೀನು ವಿನ್ ಆದರೆ ನಾವು ಕೊಡ್ತೀವಿ ಅದನ್ನು ಅಂತ ಹೇಳಿದ್ವಿ ಅಲ್ವಾ. ಸೊ ಅವಳು ವಿನ್ ಆಗಲಿಲ್ಲ ಅಂದರೂ ಕೂಡ ಅವರಪ್ಪ ಕೊಡೋಣ ಅಂತಾನೆ ಹೇಳಿದ್ರು. ಅವಳು ಗೊತ್ತಿರಲಿಲ್ಲ. ಅದಕ್ಕೆ ನಾನು ಸರಿ ನೀನು ವಿನ್ ಆಗು, ನಾನು ನಿನಗೆ ಅದನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಟೊಯ್ಕೊಂಡು ವಿನ್ ಆಗಿದ್ದು ಮೇ ಮಂತಲ್ಲಿ, ಆವಾಗಲೇ ನಾವು ಬುಕ್ ಮಾಡಿದ್ವಿ. ಸ್ನೇಹಿತರೆ, 1 ಮಂತ್ ಮುಂಚೆನೇ ಬುಕ್ ಮಾಡೋದಕ್ಕೆ ಹೋದ್ರೂ ಆಲ್ಮೋಸ್ಟ್ ಫಿಲ್ ಆಗಿಬಿಟ್ಟಿತ್ತು ಗೊತ್ತಾ. ಅವಳು ವಿನ್ ಆದಮೇಲೆ ನಾವು ತಕ್ಷಣವೇ ಬುಕ್ ಮಾಡಿದ್ದು. ಅದ್ರ ಮುಂಚೆ ನೋಡಿದ್ದೆ ಖಾಲಿ ಇತ್ತು ಸೀಟ್ಸ್, ಅವಾಗ ತಾನೇ ಶುರುವಾಗಿತ್ತು ಎಂಟ್ರಿ. ಅದಕ್ಕೆ ಅವಳು ವಿನ್ ಆದಮೇಲೆ ನೋಡ್ತೀನಿ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಜಾಸ್ತಿ ದುಡ್ಡು ಅದು ಟಿಕೆಟ್ಸ್ ತಗೊಂಡು ಈಗ ಅವಳಿಗೋಸ್ಕರ ಅಂತ ಹೋಗ್ತಾ ಇರೋದು. ಬನ್ನಿ ಈಗ ಹೋಗಿ ಬರೋಣ, ಎಲ್ಲಿಗೆ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಈಗ ಬಂದಿದ್ದೀವಿ. ಇದು ಮಿಲ್ಲರ್ಸ್ ರೋಡ್ ಅಂತೆ. ಪ್ಲೇಸ್ ಬಂದು ಅಂಬೇಡ್ಕರ್ ಭವನ್ ಅಂತ. ಇಲ್ಲಿಗೆ ಬಂದಮೇಲೆ ನೆನಪಾಗ್ತಾ ಇದೆ, ನಾವು ಸಾನು ಸ್ಕೂಲ್ ಡೇ ಇಲ್ಲೇ ಇದ್ದಿದ್ದು. ಅದು ಇದ್ದಿದ್ದು UKGಯಲ್ಲಿ ಅನಿಸುತ್ತೆ, ನೆನಪೇ ಇಲ್ಲ ನಮಗೆ. ನೋಡಿದ ತಕ್ಷಣ ನೆನಪಾಯಿತು. ಸಾನು ಕೇಳ್ತಾನೆ ಇದ್ದೀನಿ ನೆನಪಿದೆಯಾ ಅಂದರೆ ನಂಗೆ ನೆನಪೇ ಇಲ್ಲ ಇಲ್ಲಿಗೆ ಬಂದಿರೋದು ಅಂತವಳೆ. ಅವಳು UKGಯಲ್ಲಿ ಇದ್ದಾಗ ಬಂದಿದ್ದು, ಈಗ ಅವಳು 5th ಸ್ಟ್ಯಾಂಡರ್ಡ್. ಎಲ್ಲಿಂದ ನೆನಪಿರುತ್ತೆ. ಇದು ಏನು ಫಂಕ್ಷನ್ನ, ಒಕೇಶನ್ನ ಏನು ಅಂತ ನೀವು ಕೇಳಿದಾದರೆ ಇದೊಂದು ಲೈವ್ ಶೋ. ಇಲ್ಲಿ ನೀವು ನೋಡ್ಬೋದು. ಮಾಷಾ ಆ್ಯಂಡ್ ದ ಬೇರ್ ಅಂತ ಒಂದು ಕಾರ್ಟೂನ್ ಬರುತ್ತಲ್ವ, ನಿಕ್ಕಲ್ಲೋ ಅಥವಾ ನಿಕ್ ಜೂನಿಯರಲ್ಲೋ ಬರುತ್ತೆ. ಅದರಲ್ಲಿ ಈ ಕಾರ್ಟೂನ್ ಇದೆ ಅಲ್ಲ, ಅದು ಸಾನು ನೋಡ್ತಾ ಇದ್ಲು. ಆವಾಗ ಒಂದು ಆ್ಯಡ್ ರನ್ ಆಗ್ತಾ ಇತ್ತು. ಅದು ಲೈವ್ ಶೋ ಇದೆ ಬಾಂಬೆಲಿ ಮತ್ತು ಬ್ಯಾಂಗ್ಳೂರಲ್ಲಿ ಅಂತ. ನಾವು ಬಾಂಬೆಗೆ ಹೋಗಿದ್ವಿ ಅಲ್ವಾ, ಆ ಟೈಮಲ್ಲಿ ಇತ್ತು ಅಲ್ಲಿ. ಸೊ ಅಲ್ಲಿಗೆ ಬುಕ್ ಮಾಡಿ ಅಂತ ಹೇಳಿದ್ಲು. ಬೇಡ, ನಾವು ಇಲ್ಲೇ ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬುಕ್ ಮಾಡಿದ್ದೀವಿ. ಮೀಟ್ ಅಂಡ್ ಗ್ರೀಟ್ ಬೇರೆ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಅದು ಫಸ್ಟ್ 100 ಮೆಂಬರ್ಸ್ಗೆ ಹೇಳ್ತಾರಂತೆ, ಅವರೇ ಆಪ್ಷನ್ ಕೊಡ್ತಾರೆ ಬುಕ್ ಮಾಡಿ. ನಮಗೆ 100 ಆಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಬುಕ್ ಆಗ್ಬಿಟ್ಟಿತ್ತಲ್ಲ ನಮ್ದು. ನಮಗೆ ಸಿಗಲಿಲ್ಲ ಆಪ್ಷನ್ ಅಷ್ಟೇ. ಇವಾಗ ಸಿಕ್ಕಿರೋದೇ ಅದು ಜಾಸ್ತಿ. 1 ತಿಂಗಳು ಮುಂಚೆ ಎಲ್ಲ ಬುಕ್ ಆಗುತ್ತೆ.
ಅಂದರೆ ಮಕ್ಕಳು ಎಷ್ಟು ಕಾರ್ಟೂನ್ಗೆ ಅಡಿಕ್ಟ್ ಆಗಿದ್ದಾರೆ. ಅದು ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರೀ ಕಾರ್ಟೂನ್ ಚಾನಲಲ್ಲಿ ಮಾತ್ರ ಬರ್ತಿತ್ತು. 10 ನಿಮಿಷ ಇದೆ, ಇನ್ನು 5 ಗಂಟೆಗೆ 5:15 ಶೋಗೆ ಒಳಗಡೆ ಬಿಡ್ತಾರಂತೆ. ಇವತ್ತೇ ಲಾಸ್ಟ್ ಇದು. ದಿನಕ್ಕೆ 3 ಶೋ ಇತ್ತು, ಇದು ಲಾಸ್ಟ್ ಶೋ ಅನಿಸುತ್ತೆ. ಇವತ್ತೇ ಲಾಸ್ಟ್, ಇವತ್ತಿದೆ ಲಾಸ್ಟ್ ಶೋ. ನಮ್ಗೆ ಇವತ್ತಿಗೆ ಟಿಕೆಟ್ ಸಿಕ್ಕಿರೋದು. ಒಂದು ನಾನು ಅದು ಅವ್ರು ಹೇಳಿದ ತಕ್ಷಣ ಓಪನ್ ಮಾಡಿ ನೋಡಿದ್ದೆ, ಅವಾಗ ಅವೈಲೇಬಲ್ ಇತ್ತು. ನಾನು ಸರಿ ಬಿಡು ನೋಡೋಣ, ಇದಾಗಲಿ ಟೂರ್ನಮೆಂಟು ಅಂದ್ಕೊಂಡು ಕಾದಿದ್ದೆ. ಆಮೇಲೆ ಇನ್ನೊಂದು ತಿಂಗಳಿಗೆ ಅಂತ ಬುಕ್ ಮಾಡೋದಕ್ಕೆ ಆಲ್ಮೋಸ್ಟ್ ಬಿಲ್ ಆಗ್ತದೆ. ಸೊ ಈ ಗಿಫ್ಟ್ ಏನಕ್ಕೆ ಸನು? ಈ ಗಿಫ್ಟ್ ಏನಕ್ಕೆ? ಗಿಫ್ಟ್ ಫಾರ್ ನಾವು ಕಳ್ಕೊಂಡು ವಿನ್ ಆಗಿದ್ದಕ್ಕೇನು ಕೊಟ್ಟಿರ್ಲಿಲ್ವಲ್ಲ. ಸೊ ದಿಸ್ ಈಸ್ ಆರ್ ಗಿಫ್ಟ್. ಇದು ನಾನು ಚಿಕ್ಕ ಮಕ್ಕಳಮ್ಮ ಏನಮ್ಮ ನೋಡ್ತೀಯ, ಅಲ್ಲಿ ಹೋಗ್ಬಿಟ್ರು ಅಂದೆ. ಹಾಂ ನಾನು ಹೋಗ್ಬೇಕು ಅಂತ. ಇವ್ರು ನೋಡೋದಿಲ್ಲ, ಅವ್ರಿಗೆ ನಾವು ನೋಡ್ಬೇಕಲ್ಲ, ಅದಕ್ಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಇವ್ರು ಇಲ್ಲ ಬೇಕು ಅಂದಲ್ಲ, ಸರಿ ನೋಡ್ತಾ ಇಲ್ಲ. ಇದು ನೆನ್ನೆ ಕೇಳ್ತಾ ಇದ್ಲು, ನೋಡ ನಾವು ಕಾರ್ಟೂನ್ ನೋಡ್ತೀವಿ, ನೀವು ಕಾರ್ಟೂನೇ ನೋಡಲ್ವಲ್ಲ, ನಿಮ್ಗೆ ಬೋರ್ ಆಗಲ್ವಾ ಅಂತ. ಆಗುತ್ತೆ, ಇವ್ರಿಗೋಸ್ಕರ ಬಂದಿರೋದಿಲ್ಲ. ಇಲ್ಲ ಇದು ಮಾಡಿ ಇದಾಗುತ್ತೆ. ಇಲ್ಲಿದೆ ಮೇಡಮ್, ಇಲ್ಲಿದೆ ಮಾಡಿ, ಅಲ್ಲೆಲ್ಲ ಇದೆ ಮಾಡಿ. ಏನು ಮಕ್ಕಳ ಸಂತೆ ಇಲ್ಲಿ. ಸ್ನೇಹಿತರೆ, ಇದು ಪ್ರೈಸಸ್ ನಿಮಗೆ ಹೇಳಬೇಕು ಅಂದರೆ ಆ್ಯಂಡ್ ಹೇಗೆ ಬುಕ್ ಮಾಡಿದ್ದು ನಾವು ಅಂತ, ಇದು ಫಸ್ಟ್ ಟೈಮು ಬ್ಯಾಂಗ್ಳೂರಲ್ಲಿ ಆಗಿರೋದು. ಅವರೇ ಹೇಳಿದರು ಇದು ಸೀಸನ್ 1 ಅಂದ್ಬಿಟ್ಟು. ಅಂದರೆ ನೆಕ್ಸ್ಟ್ ಆವಾಗ ನೆಕ್ಸ್ಟ್ ಇಯರ್ ಬರ್ಬೋದು ಅಥವಾ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇದು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋದು, ಬುಕ್ ಮೈ ಶೋ ಥ್ರೂ. ಆ್ಯಡ್ ಬರ್ತಾ ಇತ್ತಲ್ಲ, ಅದು ನೋಡ್ಬಿಟ್ಟು ನಾವು ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿದ್ದು. ಟಿಕೆಟ್ ರೇಟು 500ಇಂದ ಶುರು ಆಗುತ್ತೆ, 3000 ತನಕನೂ ಇದೆ. ನಾವು ಬುಕ್ ಮಾಡಿರೋದೀಗ 1500, ಯಾಕೆಂದರೆ ನಾವು ಕೆಳಗಡೆ ಮಾಡಿದ್ದೀವಿ. ಬಾಲ್ಕನಿದೆಲ್ಲ ನಿಮಗೆ 500ಇಂದ 750ಇಂದ ಹಿಂದೆಯಿಂದ ಮುಂದೆ ತನಕನೂ ರೇಟ್ ಚೇಂಜ್ ಆಗ್ತಾ ಬರುತ್ತೆ. ಸಾನುದು ಸ್ಕೂಲ್ ಡೇ ಆದಾಗ ನಾವು ಬಾಲ್ಕನಿಯಲ್ಲಿ ಇದ್ವಿ, ಇಲ್ಲೆಲ್ಲ ಫುಲ್ ಆಗಿಬಿಟ್ಟಿತ್ತು ಅಂತ. ಬಾಲ್ಕನಿಯಿಂದ ಬಂದು ಅಲ್ಲಿ ಸ್ಟೇಜ್ ಹತ್ರ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡಿದ್ವಿ. ಸಾನುಗೆ ಏನೂ ನೆನಪಿಲ್ಲ. UKG ಇಲ್ಲ LKG ಇಲ್ಲ, ಅದು UKG ಮಗಳ, UKG. ನಿಮ್ಮ ಮ್ಯಾಮು ಮರಾಠಿ ಮ್ಯಾಮ್ ಇದ್ರು, ಮಕಾವಲಿ. 5:15 ಅಂದ್ರು ಸ್ನೇಹಿತರೆ ಶೋ. ಬಿಟ್ಟಿದ್ದು 10 ನಿಮಿಷ ಲೇಟು. ಇಲ್ಲಿ ಅಲ್ಲಿಂದ ಹೊರಗಡೆಯಿಂದ ಒಳಗಡೆ ಬಂದ್ವಿ. ಇಲ್ಲಿ ಒಂದು ಗೇಟು, ಇಲ್ಲಿನೂ ಬಿಡಲಿಲ್ಲ, ಇಲ್ಲೂ ಲೇಟು. ಈಗ 5:15, 5 ನಿಮಿಷ ಇದೆ. ನನಗಿನ್ನ ಇಲ್ಲೇ ಆಗಿಲ್ಲ. ಇಲ್ಲಿ ಇವರು 5:15 ಶುರು ಮಾಡೋದು ಡೌಟ್. ನಮಗೆ ಸೀಟ್ ಫುಲ್ ಬುಕ್ ಆಗಿಬಿಟ್ಟು ಒಂದು ರೋವಲ್ಲಿ 2 ಸಿಕ್ಕಿದೆ, ಇನ್ನೊಂದು ಮುಂದೆ ರೋವಲ್ಲಿ ಸಿಕ್ಕಿದೆ. ಅಷ್ಟು ಡಿಮಾಂಡ್. ಅಲ್ಲಿ ಇವರು ಸೀಟ್ ಹೇಗೆ ಬುಕ್ ಅಲಾಟ್ ಮಾಡಿದ್ದಾರೆ ಪ್ರೈಸಸ್ಸು ಅಂದರೆ, ಸೈಡ್ಸ್ಗೆಲ್ಲನೂ ಕಡಿಮೆ, ಮಧ್ಯದೆಲ್ಲ ಜಾಸ್ತಿ. ಈ ರೋವಲ್ಲೇ ಡಿಫ್ರೆಂಟ್, ಒಂದೊಂದು ರೋಗು ಬೇರೆ ಸಿಗುತ್ತೆ. ಸೈಡದಾದರೆ ಬೇರೆ. ನಮ್ಗೆ ಮಿಡದ್ ಸಿಗಲೇ ಇಲ್ಲ ನಾವು ಬುಕ್ ಮಾಡಿದ್ದು ಟೈಮ್ಗೆ. ಈಗ ಲೈಟ್ಸ್ ಆಫ್ ಮಾಡಿದ್ದಾರೆ, ಗೊತ್ತಿಲ್ಲ ಶುರು ಆಗುತ್ತಾ ಇಲ್ವಾ ಅಂತೇಳಿ. Hello and welcome everyone. Small size will great to HSBC presents Masha and the Bear live theatrical, a very detective story. No, it's the Masha, your
ಬಗ್ಗೆ ಹೇಳಬೇಕು ಅಂದರೆ 1.5 ಗಂಟೆ ಟೈಮ್ ಶೋ ಇತ್ತು. ಮಕ್ಕಳು ಎಂಜಾಯ್ ಮಾಡಿದ್ರು. ಬಟ್ ಕಾರ್ಟೂನಲ್ಲಿ ಬರೋ ಅಷ್ಟು ನನಗೆ ಇದರಲ್ಲಿ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಅನ್ನಿಸ್ಲಿಲ್ಲ. ನಾನು ಕಾರ್ಟೂನ್ ನೋಡ್ತೀನಿ, ಹಾಗೆ ನೋಡಿದ್ರೆ ಸಾನು ಹಾಕ್ದಾಗೆಲ್ಲಾನು. ಸೊ ನೀವು ಯಾರಾದರೂ ಹೋಗಿದ್ರಾ? ನಿಮ್ಮ ಮಕ್ಕಳಿಗೆ ಮಾಷಾ ಆ್ಯಂಡ್ ದ ಬೇರ್ ಇಷ್ಟ ಆಗುತ್ತಾ? ಕಮೆಂಟ್ ಮಾಡಿ ಹೇಳಿ. ಈಗ ಮುಗೀತು ಸ್ನೇಹಿತರೆ. ಈಗ ಬಂದಿದ್ದೀವಿ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಅಂಗಡಿಗೆ. ಯಾಕೆ ಅಂದರೆ ಸಾನು ಒಂದು ಗಿಟಾರ್ ಕ್ಲಾಸ್ಗೆ ಹೋಗ್ತೀನಿ ಅಂದರೆ ಅವ್ರು ಸ್ಕೂಲಲ್ಲೇ ಹೇಳ್ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ತಗೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಗಿಟಾರ್ ನನಗೂ ಇಷ್ಟನೇ, ರಾಜೇಶ್ಗೂ ಇಷ್ಟನೇ, ಬಟ್ ನಾವು ಕಲ್ತಿಲ್ಲ. ಸಾನುಗೆ ಒಂದು ಆಪ್ಷನ್ ಸಿಕ್ಕಿದೆ ಈಗ ಕಲಿಬೋದು ಅಂತ ಹೇಳಿಬಿಟ್ಟು. ಸೊ ಕಲೀಲಿ ಅಂತ ಹೇಳಿ ನಾವು ಕೂಡ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಗಿಟಾರಲ್ಲೂ ತುಂಬ ವೆರೈಟಿಗಳಿರುತ್ತೆ. ನಾವು UKG ಅಲ್ಲ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿದಾಗಲ ಗೊತ್ತಿಲ್ಲ, ಕೋವಿಡ್ ಟೈಮಲ್ಲ ಏನೋ, ಕೋವಿಡ್ ಟೈಮಲ್ಲಿ ಇಲ್ಲ ಅದ್ರ ಮುಂಚೆನೇ ನಾವು ಕೀಬೋರ್ಡ್ ಕ್ಲಾಸಸ್ಗೆ ಸೇರಿಸಿದ್ವಿ. ಕಲಿತಾಳೆ, ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು. ಅವಳು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಗಿಟಾರ್ ಈಗ ತೆಗೆಸ್ಕೊಡ್ತಾ ಇರೋದು ನಾವು ಎಕ್ಸ್ಟ್ರಾ ಕ್ಲಾಸಸ್ಗೆ ಹಾಕ್ತೀವಿ ಅಂತ ಅಲ್ಲ, ಅವಳು ಫುಲ್ಲಿ ಆಕ್ಯುಪೈಡ್ ಇದೆ. ಅವಳ ಟೈಮ್ ಟೇಬಲ್ ಸಂಜೆ ಹೊತ್ತು ಸ್ಕೂಲಲ್ಲೇ ಅವ್ರ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳೋದಕ್ಕೆ ಇನ್ನು ನಾವು ಕೂಡ ಇಂಟ್ರೆಸ್ಟ್ ತೋರಿಸಿ ಒಂದು ಕ್ಲಾಸ್ ಅಂದ್ಬಿಟ್ಟು ಕೊಡಿಸ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.